ನಮಸ್ಕಾರ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗಿದ್ದೀರಾ ಎಲ್ಲರೂ? ಐ ಹೋಪ್ ಇಲ್ಲಿ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನದು ಇದು ಬಂದು ಐ ಥಿಂಕ್ 11th or 10th ಲಾಗ್ಸ್ ಬಂದು ಇದು. ಸೊ ಇದು ನಾನು ಇವತ್ತು ಎಲ್ಲಿ ಹೋಗಿದ್ದೀನಿ ಅನ್ನೋದನ್ನು ಕಂಪ್ಲೀಟಾಗಿ ನಾನು ನಿಮಗೆ ಹೇಳ್ಕೊತಾ ಹೋಗ್ತಾ ಇರ್ತೀನಿ. ಸೊ ನೀವೇನಾದ್ರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೋಗಿ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ಸೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಾನು ಯಾವುದೇ ಒಂದು ಲಾಗ್ಸ್ ಬಿಟ್ಟರು ಕೂಡ ನಿಮಗೆ ಡೈರೆಕ್ಟಾಗಿ ನೋಟಿಫಿಕೇಶನ್ ಸಿಗುತ್ತೆ, ನೀವು ಡೈರೆಕ್ಟ್ ಹೋಗಿ ವಾಚ್ ಮಾಡ್ಬೋದು. ಸೊ ಗೈಸ್, ನಾನು ಇವತ್ತು ಹೋಗಿರೋದು ಇದು ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು. ಸೊ ನೀವು ಕೂಡ ಇದನ್ನು ಆಲ್ರೆಡಿ ವ್ಯೂ ನೋಡ್ತಿದ್ರೆ ನಿಮಗೆ ಗೊತ್ತಾಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹೋಗಿ ಯಾವ ಟೆಂಪಲ್ ಆ್ಯಂಡ್ ಯಾವ ಲೊಕೇಶನ್ ಅಂತಲೂ ಕೂಡ ನೀವು ನನಗೆ ಮೆನ್ಷನ್ ಮಾಡ್ಬೋದು. ಓಕೆ, ಆ್ಯಂಡ್ ಆಲ್ಸೋ ನಾನು ಕೂಡ ಹೇಳ್ತೀನಿ. ಓಕೆ, ಆ್ಯಂಡ್ ಸೊ ನಾನು ಇವತ್ತು ಬಂದಿರೋದು ಸೊಲ್ಲಾಪುರದಲ್ಲಿರೋದು ಒಂದು ವೀರ ತಪಸ್ವಿ ಟೆಂಪಲ್ ಅಂತ. ಸೊ ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ವೀರ ತಪಸ್ವಿ ಪಂಚಮುಖಿ ಪರಮೇಶ್ವರ್ ಟೆಂಪಲ್ ಅಂತ. ಸೊ ನಾನು ಇದಕ್ಕೆ ವಿಸಿಟ್ ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ಇದನ್ನು ಫಸ್ಟ್ ಟೈಮ್ ಬಂದಿರೋದು, ನಾನು ಕೂಡ ಬಂದಿದ್ದಿಲ್ಲ. ಸೊ ಇದು ನನ್ನ ಅಕ್ಕ ಇರೋದ್ರಿಂದ ನನ್ನ ಅಕ್ಕನ ಊರಿಗೆ ಬಂದಿದ್ದೆ. ಸೊ ಹಾಗಾಗಿ ಇಲ್ಲಿ ಹೋಗಿ ಬರೋಣ ಅಂತ ಬಂದಿದ್ವಿ. ತುಂಬ ಚೆನ್ನಾಗಿದೆ ಟೆಂಪಲ್ ಅಂತೂ. ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋದು. ಆ್ಯಂಡ್ ಸಖತ್ತಾಗಿದೆ, ವೆರಿ ಹ್ಯೂಜ್ ಏರಿಯಾ ಇದೆ. ಆ್ಯಂಡ್ ಟೆಂಪಲ್ ಕೂಡ ನೋಡ್ಬೋದು ಎಷ್ಟೊಂದು ದೊಡ್ಡ ಸೈಜಲ್ಲಿದೆ. ಆ್ಯಂಡ್ ಆಲ್ಸೋ ಇಲ್ಲಿ ಇದು ಕೂಡ ಪ್ರೊವೈಡ್ ಮಾಡ್ತಿದ್ದಾರೆ, ಸ್ಕೂಲ್ ಕೂಡ ಇದೆ ಇಲ್ಲಿ, ಸಣ್ಣ ಮಕ್ಕಳಿಗೆ ಸ್ಕೂಲ್ ಕೂಡ ಪ್ರೊವೈಡ್ ಇದೆ ಇಲ್ಲಿ ಸೈಡಲ್ಲಿ. ಆ್ಯಂಡ್ ನೋಡ್ಬೋದು ನೀವು ಗಾರ್ಡನ್ ಯಾವ್ಯಾವ ರೀತಿ ಪ್ರೊವೈಡ್ ಮಾಡಿದ್ದಾರೆ ಅಂತ. ತುಂಬ ಚೆನ್ನಾಗಿದೆ, ಹೋಗೋ ವೇ ಆಗಿರ್ಬೋದು, ಎವ್ರಿಥಿಂಗ್ ಈಸ್ ವೆರಿ ವೆಲ್ ಮೇಂಟೈನ್ಡ್ ಅಂತಲೇ ಹೇಳ್ಬೋದು. ಸಖತ್ತಾಗಿದೆ. ಸೊ ನೀವೇನಾದ್ರೂ ಸೊಲ್ಲಾಪುರದಲ್ಲಿ ಇದ್ದು ನೋಡಿದ್ದಿಲ್ಲ ಅಂದರೆ ಒಂದ್ಸರಿ ಹೋಗಿ ಪಕ್ಕ ವಿಸಿಟ್ ಮಾಡಿ. ಆ್ಯಂಡ್ ಆಲ್ಸೋ ಫ್ರಮ್ ಕರ್ನಾಟಕದವ್ರು ಯಾರಿದ್ರು ಕೂಡ ಕರ್ನಾಟಕದಲ್ಲೂ ನೋಡ್ಬೇಕು ಅಂದ್ಕೊಂಡಿದ್ರೆ ಡೆಫಿನೆಟ್ಲಿ ಒನ್ ಡೇ ಪಿಕ್ನಿಕ್ಕಿಗಂತೂ ಸಖತ್ ಏರಿಯಾ ಇದೆ, ಸಖತ್ ಟೆಂಪಲ್ ಇದೆ. ನಿಮ್ಮ ಫ್ಯಾಮಿಲಿ ಜೊತೆ ಹೋಗ್ಬೋದು ಅಥವಾ ಫ್ರೆಂಡ್ಸ್ ಜೊತೆ ಹೋಗ್ಬೋದು, ವಿಸಿಟ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ನೋಡ್ಬೋದು ನೀವು ಗಾರ್ಡನ್ ಕೂಡ ರೆಡಿ ಮಾಡಿದ್ದಾರೆ. ಆ್ಯಂಡ್ ಅಲ್ಲಿ ಗಾರ್ಡನಲ್ಲಿ ಫ್ಲವರ್ಸ್ ಅಂತೂ ರೋಸಸ್ ಫ್ಲವರ್ ಅಂತೂ ಸಿಕ್ಕಾಪಟ್ಟೆ ಇತ್ತು. ಸೊ ನೋಡ್ಬೋದು ಜನ ಕೂಡ ಹೋಗ್ತಿದ್ದಾರೆ. ಸೊ ನಾವು ಶ್ರಾವಣ ನಿಯರ್ ಹೋಗಿರೋದ್ರಿಂದ ಸೊ ಶ್ರಾವಣಗೋಸ್ಕರ ಆ ಥರ ರೆಡಿ ಮಾಡ್ತಿದ್ದಾರೆ ಅವರು. ಸೊ ನಾವು ಕೂಡ ಅಲ್ಲಿ ಫ್ಲವರ್ಸ್ ಕೂಡ ಇತ್ತು, ಹುಡುಗರ ಕಡೆಯಿಂದ ಫ್ಲವರ್ಸ್ ಕೂಡ ಇಸ್ಕೊಂಡ್ವಿ. ತುಂಬ ಚೆನ್ನಾಗಿದ್ದು ಅಂತ, ಸಖತ್ತಾಗಿತ್ತು. ಆ್ಯಂಡ್ ನಾನು ನನ್ನ ಅಕ್ಕ ಹೋಗಿದ್ವಿ. ತುಂಬ ಚೆನ್ನಾಗಿದೆ ಟೆಂಪಲ್ ಅಂತೂ, ವೆರಿ ಹ್ಯೂಜ್ ಇದೆ. ಆ್ಯಂಡ್ ಆಲ್ಸೋ ಇಲ್ಲಿ ಏನಂದರೆ ಲಾರ್ಜ್ ಮೆಡಿಟೇಷನ್ ಮಾಡೋದಕ್ಕೆ ಬೇಸ್ಮೆಂಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಷ್ಟೊಂದು ಚೆನ್ನಾಗಿದೆ. ನೋಡ್ಬೋದು ನೀವು ಟೆಂಪಲ್ ಎಂಟರ್ ಈ ಥರ ಇದೆ ಎಂಟ್ರಿಂಗ್ ಮಾಡೋದು. ಸೊ ಫಸ್ಟ್ ಆಫ್ ಆಲ್ ನೀವು ನೋಡ್ತಿರ್ಬೋದು ಸ್ಟೆಪ್ಸ್ ಕೂಡ ಯಾವ ರೀತಿ ಇದೆ ಅಂತ. ಇದು ಸೆಂಟರಲ್ಲಿ ಬರುತ್ತೆ. ಸೊ ಇವಾಗ ನಾವು ಹೋಗ್ತಿರೋದು ಒಳಗಡೆ ನೋಡ್ಬೋದು. ತುಂಬ ಚೆನ್ನಾಗಿದೆ ಟೆಂಪಲ್, ತುಂಬ ದೊಡ್ಡದಿದೆ. ಸೊ ನಾನು ನೆಕ್ಸ್ಟ್ ಹಾಗೆ ಹೇಳ್ಕೊತಾ ಹೋಗ್ತೀನಿ, ಒಳಗಡೆ ಕೂಡ ತೋರಿಸ್ತೀನಿ. ಸೊ ಕೀಪ್ ವಾಚಿಂಗ್ ಗಾಯ್ಸ್. ಸೊ ನೋಡ್ಬೋದು ಈ ಸ್ಟೆಪ್ನ ಏರಿ ಮೇಲ್ಗಡೆ ಹೋಗ್ತಾ ಇದ್ದೀವಿ ನಾವು. ತುಂಬ ಚೆನ್ನಾಗಿದೆ. ಸೊ ನಾನು ಕೂಡ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರಿಂದ ಸೊ ನನಗೂ ಕೂಡ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಆಲ್ಸೋ ಅಲ್ಲಿ ವಾತಾವರಣ ಕೂಡ ತುಂಬ ಸಖತ್ತಾಗಿದೆ. ಸೊ ಎಷ್ಟೊಂದು ಚೆನ್ನಾಗಿದೆ ಅಂದರೆ ಟೆಂಪಲ್, ನಿಜವಾಗ್ಲೂ ತುಂಬ ಖುಷಿ ಆಯಿತು ನೋಡಿ ನನಗಂತೂ. ಸೊ ಈ ಥರ ಎಂಟರ್ ಆದಮೇಲೆ ಮೇಲ್ಗಡೆ ಇದೆ ಇದು ಬೇಸ್ಮೆಂಟಲ್ಲಿ. ಸೊ ತುಂಬ ಚೆನ್ನಾಗಿ ಎಂಟ್ರಿ ಆಗ್ತಿದೆ. ಸೊ ಇಲ್ಲಿ ನೋಡ್ಬೋದು ಈ ಥರ ಡೆಕೋರೇಟ್ ಕೂಡ ಮಾಡ್ತಿದ್ದಾರೆ ಅವರು. ಅವ್ರು ಆ್ಯಕ್ಚುಲಿ ಇನ್ನು ಶ್ರಾವಣ ಸನಿ ಬಂತಲ್ವ, ಸೊ ಹಾಗಾಗಿ ಅದನ್ನು ಏನೋ ಡೆಕೋರೇಷನ್ ಮಾಡ್ತಿದ್ದಾರೆ. ಸೊ ನನಗೂ ಅಷ್ಟೊಂದೇನು ಗೊತ್ತಿಲ್ಲ ಇದು ಏನು ಅಂತ. ಓಕೆ, ಸೊ ಇದು ಎಂಟ್ರಿ ಕೂಡ ತುಂಬ ಚೆನ್ನಾಗಿ ದೊಡ್ಡದಿದೆ, ತುಂಬ ಹಾಲ್ ದೊಡ್ಡದಿದೆ. ಆ್ಯಂಡ್ ಆಲ್ಸೋ ಇಲ್ಲಿ ಮದುವೆ ಅವು ಸ್ಮಾಲ್ ಸೆಲೆಬ್ರೇಷನ್ ಕೂಡ ಇಲ್ಲಿ ಮಾಡ್ತಿರ್ಬೋದು, ಅಷ್ಟೊಂದು ನನಗೆ ಗೊತ್ತಿಲ್ಲ. ಬಟ್ ತುಂಬ ಹ್ಯೂಜ್ ದೊಡ್ಡದಾಗಿರೋದ್ರಿಂದ ಮೇ ಬಿ ಇರ್ಬೋದು ಅಂತ ನನಗನ್ಸಿದ್ದು. ಬಟ್ ಈ ರೀತಿ ಟೆಂಪಲ್ ಇದೆ, ನೋಡ್ಬೋದು ನೀವು. ಆ್ಯಕ್ಚುಲಿ ಇದು ಬಿಜಾಪುರದಲ್ಲಿರೋ ಸಿದ್ದೇಶ್ವರ ಟೆಂಪಲ್ ಕೂಡ ಇದೇ ಥರ ಇದೆ ಅಲ್ವಾ, ಸೆಂಟ್ರಲ್ ಫಸ್ಟ್ ಸ್ಟಾರ್ಟಿಂಗ್ ಒಳಗಡೆ. ಸೊ ಸೇಮ್ ಇಲ್ಲಿ ಕೂಡ ಅದೇ ರೀತಿ ಇದೆ. ಸೊ ನಾವು ಒಳಗಡೆ ಹೊಂಟ್ವಿ. ಆ್ಯಂಡ್ ಒಳಗಡೆ ಅಂತೂ ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ. ನೋಡ್ಬೋದು ಶಿವಲಿಂಗ ಇದೆ. ಸೊ ಶಿವಲಿಂಗಗಳು ಕೂಡ ನೋಡ್ಬೋದು ನೀವು. ನಾನು ಒಳಗಡೆ ಎಂಟರ್ ಆಗ್ತಿದ್ದೀನಿ, ತೋರಿಸ್ತೀನಿ ನಿಮಗೆ. ಸೊ ನೋಡ್ಬೋದು ಇವಾಗ ನಾನು ಎಂಟರ್. ಸೊ ಸೈಡಲ್ಲಿ ಈ ರೀತಿ ಕೂಡ ಮೂರ್ತಿಗಳನ್ನ ಇಟ್ಟಿದ್ದಾರೆ, ಸ್ಟ್ಯಾಚುಗಳನ್ನ ದೇವ್ರದ್ದು. ಸೊ ಎಲ್ಲ ದೇವ್ರದ್ದು ಕೂಡ ಇಟ್ಟಿದ್ದಾರೆ. ಸೊ ನಾನು ಇವಾಗ ಒಳಗಡೆ ಎಂಟರ್ ಆಗ್ತೀನಿ. ಈ ಥರ ಲುಕ್ ಇದೆ ಒಳಗಡೆ. ಆ್ಯಂಡ್ ಹ್ಯೂಜ್ ದೊಡ್ಡದೊಂದು ಶಿವಲಿಂಗ ಕೂಡ ಇದೆ. ಸೊ ಅದಕ್ಕೆ ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ. ಸೊ ಸಖತ್ತಾಗಿದೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಆಲ್ಸೋ ಇದು ಅವತ್ತು ಲೈಟ್ ಇರಲಿಲ್ಲ, ಯಾಕಂದರೆ ಅಲ್ಲಿನ್ನೂ ಮಾಡ್ತಿದ್ರಲ್ವ. ಸೊ ಹಾಗಾಗಿ ಅಲ್ಲಿ ಲೈಟ್ ಇರಲಿಲ್ಲ. ಸೊ ಹಾಗಾಗಿ ಅದು ಸ್ವಲ್ಪ ಆ ಥರ ಕಾಣ್ತಿದೆ. ಸೊ ಅವ್ರಿನ್ನೂ ಹಾಕ್ತಾಯಿದ್ದಾರೆ ಸ್ವಿಚ್ ಮಾಡಿ, ಹಾಗಾಗಿ ಸೊ ನೋಡ್ಬೋದು. ಆಲ್ರೆಡಿ ನೋಡ್ಬೋದು ರೈಟ್. ಸೊ ಲೈಟ್ ಬಂದು ಹೋಗ್ತಾ ಇದೆ ರೈಟ್. ಸೊ ಹಾಗಾಗಿ ಅಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಟೆಂಪಲ್ ಅಂತೂ ಸಖತ್ತಾಗಿದೆ. ಈ ಟೆಂಪಲ್ ಸುತ್ತ ಒಳಗಡೆನೆ ಈ ರೀತಿ ಟೆಂಪಲ್ ಅಂದರೆ ದೇವ ಸ್ಟ್ಯಾಚುಗಳನ್ನ ಇಟ್ಟಿದ್ದಾರೆ, ನೋಡ್ಬೋದು ನೀವು. ದೇವರು ಯಾರು ನಂಗೆ ಗೊತ್ತಿಲ್ಲ, ಇವರೆಲ್ಲ ಇಷ್ಟೊಂದು ನೋಡ್ಬೋದು. ಲಕ್ಷ್ಮಿ ಆಗಿರ್ಬೋದು, ಶ್ರೀಕೃಷ್ಣ ಆ್ಯಂಡ್ ಆಲ್ಸೋ ಪರಮಾತ್ಮ. ಸೊ ಈ ಥರ ಎಲ್ಲ ಬೇರೆ ಎಲ್ಲ ದೇವ್ರುಗಳು ಆಲ್ಮೋಸ್ಟ್ ಇದ್ದಾರೆ ಅಲ್ಲಿ. ಆ್ಯಂಡ್ ಆಲ್ಸೋ ಈ ಸೈಡಲ್ಲಿ ನೋಡಿದ್ರೆ ಅದ್ರ ಫ್ರಂಟಲ್ಲಿ
ಅದ್ರ ಫ್ರಂಟ್ ಅಪೋಸಿಟ್ ಸೈಡಲ್ಲೂ ಕೂಡ ಸ್ಮಾಲ್ ಶಿವಲಿಂಗ ಕೂಡ ಇದೆ. ಸೊ ನೋಡ್ಬೋದು ಹನುಮಾನ್ಜಿ ಇದ್ದಾರೆ, ಎಲ್ಲರೂ ಇದ್ದಾರೆ. ಸೊ ನೋಡ್ಬೋದು ಸ್ವಾಮಿ ಸಮರ್ಥ ಎಲ್ಲರೂ ಕೂಡ ಅಂದರೆ ಸ್ಟ್ಯಾಚ್ಯೂಗಳನ್ನ ಮಾಡಿದ್ದಾರೆ. ಇಲ್ಲಿ ಸೈಡಲ್ಲಿ ಅದರ ಫ್ರಂಟ್ ಸೈಡ್ ಅಪೋಸಿಟ್ ಸೈಡ್ ಕೂಡ ಇಲ್ಲಿ ತುಂಬ ಅಂದರೆ ಸ್ಮಾಲ್ ಶಿವಲಿಂಗ ಕೂಡ ಇಟ್ಟಿದ್ದಾರೆ. ಸೊ ನೋಡ್ಬೋದು ಇಷ್ಟು ಫುಲ್ ರೌಂಡಲ್ಲಿ ಕೂಡ ಕವರ್ ಮಾಡಿದ್ದಾರೆ. ಆ್ಯಂಡ್ ವೆರಿ ವೆಲ್ ಮೇಂಟೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ನೋಡೋಕೆ, ವಿಸಿಟ್ ಮಾಡೋದಕ್ಕೆ ದೇವಸ್ಥಾನ ಅಂತೂ ಸಖತ್ತಾಗಿದೆ. ನೀವು ಕೂಡ ಇನ್ ಕೇಸ್ ಇನ್ನೂ ಹೋಗಿದ್ದಿಲ್ಲ ಅಂದರೆ ಒಂದ್ಸರಿ ಹೋಗಿ ವಿಸಿಟ್ ಮಾಡಿ ನೋಡಿ, ನಿಮಗೂ ಕೂಡ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಆ್ಯಂಡ್ ಆಲ್ಸೋ ಹೋಗಿದ್ರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಕೂಡ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕೂಡ ನನಗೆ ತಿಳಿಸಿ ನೀವು. ಆ್ಯಂಡ್ ವೆಲ್ ಗೈಸ್, ಸೊ ನಾವೆಲ್ಲ ಒಂದು ಫುಲ್ ರೌಂಡ್ ಹಾಕ್ಕೊಂಡು ಬಂದು ನೋಡಿದ್ವಿ. ಸೊ ಈ ರೀತಿ ಫ್ರಂಟಲ್ಲಿದೆ, ತುಂಬ ಚೆನ್ನಾಗಿದೆ. ಟೆಂಪಲ್ ಅಂತೂ ಸಖತ್ತಾಗಿದೆ. ಸೊ ಜಾಸ್ತಿ ಜನ ಇರಲಿಲ್ಲ, ಯಾಕಂದರೆ ಇನ್ನೂ ಕೆಲಸ ಅಂತ ನಡೀತಿದ್ದು. ನಾವು ಬೆಳಿಗ್ಗೆ ಸ್ವಲ್ಪ ಜಲ್ದಿ ಹೋಗಿದ್ವಿ, ಸೊ ಹಾಗಾಗಿ ಜಾಸ್ತಿ ಜನ ಇರಲಿಲ್ಲ. ಸೊ ಇಷ್ಟು ಫುಲ್ ನಾವು ನೋಡ್ಕೊಂಡು ಬಂದ್ವಿ. ನೋಡಿಕೊಂಡು ನೆಕ್ಸ್ಟ್ ನಾವೀಗ ಹೊರಗಡೆ ನಾನು ನಿಮಗೆ ತೋರಿಸ್ತಿದ್ದೀನಿ, ಹೊರಗಡೆ ಸೈಡಲ್ಲಿ ಏನೇನು ಬರುತ್ತೆ ಅಂತ. ಸೊ ಇದರದ್ದು ಸೈಡಲ್ಲಿ ನಿಮಗೆ ತೋರಿಸ್ತೀನಿ ಏನಿದೆ ಅಂತ. ಸೊ ಬಿಗ್ ಸೈಜಲ್ಲಿರೋದು ಒಂದು ಅದಕ್ಕೇನಂತಾರೆ ಬಸವಣ್ಣ ಇದೆ. ತುಂಬ ದೊಡ್ಡದಾಗಿದೆ. ಸೈಡಲ್ಲಿ ಇದ್ರದ್ದು ಪಕ್ಕನೇ ಇದೆ. ಸೊ ಅಲ್ಲಿಂದ ನೆಕ್ಸ್ಟ್ ನಿಮಗೆ ಒಂದು ಹ್ಯೂಜ್ ಸರ್ಪ್ರೈಸ್ ಗಾದೆ. ಸೊ ನೋಡ್ಬೋದು, ನಿಮಗೆ ಕಾಣಿಸ್ತಿರ್ಬೋದು ರೈಟ್. ಸೊ ನಾನು ಫ್ರಂಟಲ್ಲಿ ಹೋಗಿ ಕೂಡ ನಿಮಗೆ ತೋರಿಸ್ತೀನಿ. ಆ್ಯಂಡ್ ತುಂಬ ದೊಡ್ಡದಿದೆ. ಅದ್ರದ್ದು ಆರ್ಕಿಟೆಕ್ಚರ್ ಅಂತೂ ಸಖತ್ತಾಗಿ ಮಾಡಿದ್ದಾರೆ. ಅದರದ್ದು ಮೂರ್ತಿ ಅಂತೂ ನೋಡ್ಬೋದು ನಿಮಗೆ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ. ಲಾರ್ಡ್ ಶಿವ ನೋಡ್ಕೊಂಡು ಕಾಣಿಸ್ತಿರ್ಬೋದು ನಿಮಗೆ, ದೊಡ್ಡ ಲಿಂಗ, ಅದರಿಂದ ಸ್ಟ್ಯಾಚು ಕೂಡ ನೋಡ್ಬೋದು ರೈಟ್. ಸೊ ಪಂಚಮುಖಿ ಅಂತ ಪರಮೇಶ್ವರ್ ರೈಟ್. ಸೊ ಅದ್ರದ್ದು ಏನಂದರೆ ಫೀಟ್ ಬಂದು ಅದು ಎಷ್ಟಿದೆ ಅಂದರೆ 4 ಫೀಟ್. ಅಲ್ಲಿ ಎಷ್ಟೊಂದು ಲಿಂಗ ಇದೆ ಅಲ್ವಾ, ಅದು ಲಿಂಗ ಕಾಣಿಸ್ತಿದೆ ಅಲ್ವಾ, ಶಿವಲಿಂಗ, ದೊಡ್ಡ ಲಿಂಗ. ಸೊ ಅದರದ್ದು ಆ್ಯಕ್ಚುಲಿ ಹೈಟ್ ಬಂದು 4.5 ಮೀಟ್ರ್ ಏನೋ ಇದೆ ಶಿವಲಿಂಗ ಅದು. ಆ್ಯಂಡ್ ಆಲ್ಸೋ ಏನಂದರೆ ಬಸವೇಶ್ವರದ್ದು ಕೂಡ ಇದೆ. ಆ್ಯಂಡ್ ಆಲ್ಸೋ ಏನಂದರೆ ಶಿವಲಿಂಗ ಕೂಡ ನೋಡ್ಬೋದು. ಅದ್ರ ಹಿಂದೆ ಒಂದು ಸ್ಟ್ಯಾಚು ಇದೆ ಅಲ್ವಾ ಪರಮೇಶ್ವರದ್ದು, ಅದು ಬಂದು 108 ಫೀಟ್ ಇದೆ. ಸೊ ಎಷ್ಟೊಂದಂದರೆ ತುಂಬ ಹೈಟ್ ಇದೆ. ಸೊ ಎತ್ಕೊಡೆ ನೋಡ್ಬೇಕಂದ್ರೆ ಕತ್ ನೋವುತ್ತೆ, ಆ ರೇಂಜಿಗಿದೆ. ಸೊ ಎಂಟ್ರಿ ಕೊಡ್ತಿದ್ವಿ ನಾವು ಒಳಗಡೆಯಲ್ಲಿ, ಅಲ್ಲಿ ಗುಹೆ ಟೈಪ್ ಇದೆ, ಒಂದು ಸ್ವಲ್ಪ ಚೆನ್ನಾಗಿದೆ ಅದು ಕೂಡ. ಸೊ ನೋಡ್ಬೋದು, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ನಿಮಗೆ ಹ್ಯೂಜ್ ಶಿವಲಿಂಗಗಳು ಕಾಣ್ತಾ ಹೋಗುತ್ತೆ. ಏನಂದರೆ ಇಲ್ಲಿ ಎಷ್ಟು ಶಿವಲಿಂಗ ಇದೆ ಅಂದರೆ 1008 ಶಿವಲಿಂಗ ಇದೆ. 1008 ಶಿವಲಿಂಗ ತೋರಿಸ್ತೇನೆ ನಿಮಗೆ. ನೆಕ್ಸ್ಟ್ ಇದೊಂದು ಬಿಗ್ ಶಿವಲಿಂಗ ಇದೆ. ಇದರ ಹೈಟ್ ಬಂದು ಆಲ್ರೆಡಿ ನಾನು ಹೇಳ್ದಂಗೆ 4.5 ಮೀಟರ್ ಇದೆ ಇದರದ್ದು ಶಿವಲಿಂಗ. ಬಟ್ ಇಲ್ಲೆಲ್ಲ ಲಿಂಗಗಳು ನೋಡ್ಬೋದು ನೀವು, ಶಿವಲಿಂಗ ಎಷ್ಟು ಕಾಣಿಸ್ತಿದೆ ಅಂತ. ಇವೆಲ್ಲ ಟೋಟಲ್ ಎಷ್ಟಿದೆ ಅಂದರೆ 1008 ಶಿವಲಿಂಗಗಳಿವೆ. ಸೊ ನೀವೇನಾದರೂ ಒಂದ್ಸರಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ, ಪ್ರಶಾಂತವಾಗಿದೆ, ವೆರಿ ಕಾಮ್ ಆ್ಯಂಡ್ ಇದೆ. ಸೊ ಆ ಏರಿಯಾ ಅಂತೂ ಸಖತ್ತಾಗಿದೆ. ಸೊ ನೀವೇನಾದರೂ ವಿಸಿಟ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಮಸ್ಟ್ ವಿಸಿಟ್ ಅಂತ ನಾನು ಹೇಳ್ತಿದ್ದೀನಿ. ಸೊ ನಾನು ಮತ್ತೆ ಇನ್ನೊಂದಷ್ಟು ವ್ಲಾಗ್ಸ್ಗಳನ್ನ ತರ್ತಿರ್ತೀನಿ. ಎಲ್ಲಿ ಹೋದರೂ ಕೂಡ ಯಾವುದಾದ್ರು ವಿಡಿಯೋ ಹೊಸದಾಗಿದ್ದರೆ ಡೆಫಿನೆಟ್ಲಿ ತೊಗೊಂಡು ಬರ್ತಿರ್ತೀನಿ. ಸೊ ನನ್ನ ಅಕೌಂಟ ಇನ್ನೂ ಯಾರೆಲ್ಲ ಫಾಲೋ ಮಾಡ್ತಿಲ್ಲ ಅಂದರೆ ಹೋಗಿ ಫಾಲೋ ಮಾಡಿ. ಆ್ಯಂಡ್ ಆಲ್ಸೋ ನಿಮಗೆ ಲೊಕೇಶನ್ ಇನ್ನೊಮ್ಮೆ ಕನ್ಫರ್ಮ್ ಬೇಕಾಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಲೊಕೇಶನ್ ಅಂತ ಟೈಪ್ ಮಾಡಿ, ನಾನು ನಿಮಗೆ ಲೊಕೇಶನ್ ಶೇರ್ ಮಾಡಿರ್ತೀನಿ ಆಲ್ಸೋ. ಆ್ಯಂಡ್ ಆಲ್ಸೋ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ಹೋಗಿ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಆ್ಯಂಡ್ ಮತ್ತೆ ಇನ್ನೊಂದಷ್ಟು ವ್ಲಾಗ್ಸ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್ ಗಾಯ್ಸ್.